ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯುಎಸ್ ಕ್ರಿಯೇಷನ್. ನಾನಿಲ್ಲಿ ನೀಡಲ್ಗೆ 4 ಎಳೆ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಇವಾಗ 8 ಎಳೆ ಆಯಿತು. ಇದು ಇವಾಗ ಇಲ್ಲಿ ಈ ಥರ ಚುಚ್ಕೊಂಡು ಇಲ್ಲಿ ಒಂದು 4 ರಿಂದ 5 ಇಂಚು ಉದ್ದ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇದನ್ನು ನಾಟ್ ಹಾಕ್ಕೊತಾ ಇದ್ದೀನಿ. ಇವಾಗ ನಿಡಲ್ಲಿಂದ ಈ ಹೋಲ್ಗೆ ಹಾಕಿ ಎಲ್ಲಿಗೆ ಬೇಕು ಅಲ್ಲಿ ನೋಡಿಕೊಂಡು ನಾಟ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಮತ್ತೆ ನಿಡಲ್ ಹಾಕಿ ಈ ಕಡೆ ದಾರನ ಒಂದು 5 ಇಂಚು ಉದ್ದ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಉದ್ದ ಬೇಕಾಗುತ್ತೆ, ಇಲ್ಲಾಂದರೆ ನಾಟ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ಇದು ಈ ಥರ ಇಟ್ಕೊಂಡು ಮತ್ತೆ ನಾಟ್ ಹಾಕ್ಕೊತಾ ಇದ್ದೀನಿ. ಈ ಥರ ನಾಟ್ ಹಾಕ್ಕೊತೀನಿ. ಇವಾಗ 2 ನಾಟ್ ಹಾಕ್ಕೊಂಡು ಎರಡನ್ನೂ ಹಿಡ್ಕೊಂಡು ಎರಡಿಗೂ ಸೇರಿಸಿ ಇವಾಗ ಇನ್ನೊಂದು ನಾಟ್ ಹಾಕ್ಕೊತೀನಿ. ಇದನ್ನು ಸ್ವಲ್ಪ ಟೈಟಾಗಿ ಹತ್ತಿರನೇ ಹಾಕ್ಕೊಳ್ಳಿ, ಆವಾಗ ಕುಚ್ಚು ಹಾಕಿದ್ಮೇಲೆ ನೀಟಾಗಿ ಕಾಣಿಸುತ್ತೆ. ಇವಾಗ ನಾನಿಲ್ಲಿ ನಿಡಲ್ಗೆ ಒಂದು ನಿಡಲ್ಗೆ 30 ಎಳೆ, ಇನ್ನೊಂದು ನಿಡಲ್ಗೆ 30 ಎಳೆ, ಎರಡನ್ನೂ 30 ಎಳೆ ದಾರನ ತಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ತಗೊಂಡು ಇಲ್ಲಿ ಒಂದು ಕಡೆ ಸ್ವಲ್ಪ ಸೈಡ್ಗೆ ಒಂದು ಥ್ರೆಡ್ನ ಹಾಕಿ ಈ ಥರ ಹಿಡ್ಕೊತೀನಿ. ಮತ್ತು ಈ ಕಡೆ ಸೈಡಿಂದ ಹಾಕಿ ಇದನ್ನು ಈ ಥರ ಎರಡು ಒಟ್ಟಿಗೆ ಇಟ್ಕೊತೀನಿ. ಈ ಥರ ಹಿಡ್ಕೊಂಡು ಇವಾಗ ನಾನಿಲ್ಲಿ ಹೆಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಇದರಿಂದ ಕುಚ್ಚದ ಮಧ್ಯದಿಂದ ತಗೋತೀನಿ. ಉಳಿದಿರೋ ಸ್ವಲ್ಪ ಭಾಗನ ಕುಚ್ಚದ ಜೊತೆನೇ ಹಿಡ್ಕೊಂಡು ಇದನ್ನು ಹಿಂದೆಯಿಂದ ತಂದು ಈ ಥರ ಸರ್ಕಲ್ ಒಳಗಡೆ ಹಾಕಿ ಲಾಕ್ ಮಾಡ್ಕೊತೀನಿ. ಹಿಂದೆಯಿಂದ ನಿಡಲ್ನ ತಂದು ಸರ್ಕಲ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಇದೇ ಥರ 3 ರಿಂದ 4 ಸಾರಿ ಲಾಕ್ ಮಾಡಿಕೊಂಡು ಹಿಂದೆಯಿಂದ ಈ ಥರ ನಿಡಲ್ನ ಎಳ್ಕೊಳ್ಬೇಕು. ಈ ಥರ ಎಳ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊತೀನಿ. ನೋಡಿ ಡಬಲ್ ಕಲರ್ ಬೇಬಿ ಕುಚ್ಚ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ ಇನ್ನೊಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇರ್ತೀನಿ. ಈ ಥರ ಸೇಮು 4 ಎಳೆ ದಾರ ಹಾಕ್ಕೊಂಡಿದ್ದೀನಿ, ಆವಾಗ 8 ಎಳೆ ಆಯಿತು. ಈ ಥರ ಸೇಮ್ ಅಷ್ಟೇ ಉದ್ದಕ್ಕೆ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಮತ್ತೆ ನಾಟ್ ಹಾಕ್ಕೊತೀನಿ. ಈ ಥರ ಹತ್ತಿರಕ್ಕೆ ನಾಟ್ ಹಾಕ್ಕೊತೀನಿ. ಮತ್ತು ಅಲ್ಲಿಂದ 3/4 ಇಂಚ್ ಗ್ಯಾಪ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮುಕ್ಕಾಲು ಇಂಚ್ ಇದೆ ಇದು. ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಮತ್ತೆ ಥ್ರೆಡ್ನ ಹಾಕಿ ತಗೊಬಂದು ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ಮತ್ತು ನಾಟ್ ಹಾಕ್ಕೊತೀನಿ. ಅದಕ್ಕೆ ನೀಡಲ್ಲಿಂದ ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೋಡಿಕೊಂಡು ಈ ಥರ ನಾಟ್ ಹಾಕ್ಕೊತೀನಿ. ಇವಾಗ ನಾನಿಲ್ಲಿ ಹೆಮ್ಮಿಂಗ್ ಥ್ರೆಡ್ಗೆ ಮಾಮೂಲಿ ಕಾಟನ್ ಥ್ರೆಡ್ನ ಹಾಕಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಈ ಥ್ರೆಡ್ಡಿಂದ ಈ ಥರ ಸರ್ಕಲ್ಲಾಗಿ ತಂದು ಅದರ ಒಳಗಡೆಯಿಂದ ದಾರ ನೀಡಲ್ನ ತಗೊಬಂದು ನಾನು ಈ ಥರ ಪರ್ಲ್ಸ್ ಬೀಡ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಈ ಥರ 2 ಬೀಡ್ಸ್ನ ಹಾಕ್ಕೊತೀನಿ. ಈ ನೀಡಲ್ನ ಸಹಾಯದಿಂದ ಇದರೊಳಗಡೆ ಬೀಡ್ಸ್ನ ಹಾಕ್ಕೊತೀನಿ. ಈ ಥರ ಹಾಕ್ಕೊಂಡು ಈ ಥ್ರೆಡ್ನ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇದನ್ನು ಒಂದು ನಾಟ್ ಹಾಕ್ಕೊತಾ ಇದ್ದೀನಿ.
ಈ ಥರ ಮಾಡಿಕೊಂಡು ನಾನು ಅಲ್ಲಿ ಬೀಡ್ಸ್ ಹತ್ತಿರಕ್ಕೆ ಬರಲಿ ಅಂತ ನೀಡಲಿಂದ ನೋಟ್ ಹಾಕ್ಕೊಂಡೆ. ಮತ್ತು ಸೇಮ್ ಇದೇ ಥರ ಈಗ ಮತ್ತೆ ಆ ಕಾಟನ್ ಥ್ರೆಡ್ಡಿಂದ ಈ ಥರ ಹಿಂದೆಯಿಂದ ತಂದು ಅದರೊಳಗಡೆ ಲಾಕ್ ಮಾಡಿಕೊಂಡು ಮತ್ತು ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕಿ ಥ್ರೆಡ್ನ ತೆಗಿತಾ ಇದ್ದೀನಿ. ತೆಗೆದು ಮತ್ತೆ ನಾಟ್ ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ನಿಡಲಿಂದ ನಾಟ್ ಹಾಕಿದರೆ ಈ ನಿಡಲ್ ಇದರೊಳಗಡೆ ಹಾಕಿ ನಾಟ್ ಹಾಕ್ಕೊಂಡ್ರೆ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾಟ್ ಬಂದು ನಿಲ್ಲುತ್ತೆ. ಈ ಥರ ಮಾಡಿಕೊಂಡು ಈ ಎರಡನ್ನೂ ಒಟ್ಟಿಗೆ ಸೇರಿಸಿ ಇನ್ನೊಂದು ನಾಟ್ ಹಾಕ್ಕೊತೀನಿ. ಈ ನಾಟನ್ನು ಸ್ವಲ್ಪ ಹತ್ರನೇ ಹಾಕ್ಕೋಬೇಕು, ಆವಾಗ ಕುಚ್ಚು ಹಾಕಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ಈ ಥರ ಮಾಡಿಕೊಂಡು 137 ದಾರನ ತಗೊಂಡು ಗಮ್ ಹಾಕಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದ್ರೊಳಗಡೆಯಿಂದ ದಾರನ ತಂದು ಈ ಥರ ಹಿಡ್ಕೊಂಡು ಇವಾಗ ಜರಿ ಥ್ರೆಡ್ಡಿಂದ ಇದನ್ನು ಗಂಟು ಹಾಕ್ಕೊತಾ ಇದ್ದೀನಿ. ಈ ಥರ ಕುಚ್ಚದ ಮಧ್ಯದಿಂದ ತಗೊಬಂದು ಮಾಮೂಲಿ ಎಲ್ಲ ಕುಚ್ಚಕ್ಕೂ ಇದೇ ಥರ ನಾಟ್ ಹಾಕೋದು. ಈ ಥರ 3 ರಿಂದ 4 ಸರಿ ನಾಟ್ ಹಾಕ್ಕೊತೀನಿ. ಈ ಥರ ಹಾಕ್ಕೊಂಡು ಕುಚ್ಚಿದ ಹಿಂದೆಯಿಂದ ನೀಡಲ್ನ ತಗೊಬಂದು ಇವಾಗ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೊತೀನಿ. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ನಿಮ್ಗೆ ಈ ಥರ ಒಂದು ಗ್ರ್ಯಾಂಡಾಗಿ ಬೀಡ್ಸ್ ಕುಚ್ಚ ಬೇಕಂದರೆ ಈ ಥರ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಕುಚ್ಚ ಬಂದು ಈ ಥರ ನಿಡಲ್ಗೆ 67 ದಾರನ ಹಾಕಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಇವಾಗ ನಾನಿಲ್ಲಿ ಫಸ್ಟು ಮಾಮೂಲಿ ಕುಚ್ಚ ಹೆಂಗೆ ಹಾಕೋದು ಹಾಗೆ ಬೇಬಿ ಕುಚ್ಚ ಹೆಂಗೆ ಹಾಕ್ತಾರೆ ಅದೇ ಥರ ಕುಚ್ಚ ಹಾಕ್ಕೊತೀನಿ. ಈ ಥರ ಜರಿ ಥ್ರೆಡ್ಡಿಂದ ನಾಟ್ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ಟ್ರಿಮ್ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ನಾನಿಲ್ಲಿ ಇನ್ನು ಯಾವ ಕಲರ್ ಕುಚ್ಚ ಹಾಕ್ಕೊತೀರಾ ಅದೇ ಕಲರ್ ಥ್ರೆಡ್ನ ಮಾಮೂಲಿ ಕಾಟನ್ ಥ್ರೆಡ್ನ ತಗೊಂಡು ಹೆಮ್ಮಿಂಗ್ ನೀಡಲ್ಗೆ ಹಾಕಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಈ ಥರ ತಗೊಂಡು ಕುಚ್ಚದ ಒಂದು ಕಡೆ ಒಂದು ಸೈಡಿಂದ ಥ್ರೆಡ್ನ ತಗೊಬಂದು ನೀಡಲ್ನ ತಗೊಬಂದು ಇವಾಗ ಸ್ಮಾಲ್ ಗೋಲ್ಡ್ ಬೀಡ್ಸ್ ಇದೆಯಲ್ಲ, ತುಂಬ ಸ್ಮಾಲ್ ಬೀಡ್ಸ್ ಇದು, ಇದನ್ನು 4 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಈ ಕಡೆಯಿಂದ ಮತ್ತೆ ನೀಡಲ್ನ ಆಚೆ ತಗೊಬರಬೇಕು. ಮತ್ತು ಅಲ್ಲಿಂದನೇ ಮತ್ತೆ ಪುನಃ ನೀಡಲ್ ತಂದು ಮತ್ತೆ 4 ಬೀಡ್ಸ್ನ ನೀಡಲ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಮತ್ತು ಲೆಫ್ಟ್ ಸೈಡಲ್ಲಿ ಅಲ್ಲೇ ಪಕ್ಕದಲ್ಲೇ ನೀಡಲ್ ಹಾಕಿ ಇವಾಗ ಹಿಂದೆ ಈ ಥರ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು
ಮತ್ತು ಅಲ್ಲೇ ಪಕ್ಕದಲ್ಲೇ ಮೇಲೆ ತಗೊಬಂದು ಬೀಡ್ಸ್ನ ಹಾಕಿ ಮತ್ತೆ 4 ಬೀಡ್ಸ್ನ ಹಾಕಿ ರೈಟ್ ಸೈಡು ಮತ್ತು ಅಲ್ಲೇ ಪಕ್ಕದಲ್ಲೇ ನೀಡಲ್ ಹಾಕಿ ಇವಾಗ ಗಂಟು ಹಾಕ್ಕೊತಾ ಇದ್ದೀನಿ. ಈ ಥರ 2 ಸರಿ ಗಂಟು ಹಾಕ್ಕೊತಾ ಇದ್ದೀನಿ. ಇವಾಗ ಥ್ರೆಡ್ನ ಕಟ್ ಮಾಡಿಕೊಂಡು ನೋಡಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಇದು ನಿಮಗೆ ಬೀಡ್ಸ್ ಹಾಕಿ ಈ ಥರ ಮಾಡಬೇಕಂದ್ರೆ ನೋಡಿ ಈ ಥರ ಕಾಣಿಸ್ತಾ ಇದೆ. 3 ಕುಚ್ಚನು ಸ್ವಲ್ಪ ಗ್ರ್ಯಾಂಡಾಗಿ ಬೇಕಂದರೆ ಈ ಥರ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.